ದೇಶದಲ್ಲಿ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಏನು ವಾಮ ಮಾರ್ಗದಲ್ಲಿ ವಿರೋಧ ಪಕ್ಷದ ನಾಯಕರುಗಳ ಬಂಧನ ಆಗ್ತಾ ಇದೆ, ಅದು ತಪ್ಪಬೇಕು ಅನ್ನೋ ಕಾರಣಕ್ಕೆ ಕೇಜ್ರಿವಾಲ್ರವರ ಬಂಧನವನ್ನು ಖಂಡನೆ ಮಾಡಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ವಿಶೇಷವಾಗಿ ಆಮ್ ಆದ್ಮಿ ಪಾರ್ಟಿ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿನಿಧಿಯಾಗಿ ನಾನು ಇವತ್ತು ಪಾಲ್ಗೊಂಡಿದ್ದೇನೆ. ನಮ್ಮ ಸಂಪೂರ್ಣ ಬೆಂಬಲ ಈ ಹೋರಾಟಕ್ಕಿದೆ. ನಾವು ಇವತ್ತೇನು ಕೇಜ್ರಿವಾಲ್ ಅವರ ಬಂಧನ ಮಾಡಿದ್ದಾರೆ ಅದನ್ನು ಖಂಡನೆ ಮಾಡ್ತಾ ಇದ್ದೀವಿ. ಕೇಂದ್ರದ BJP ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷಗಳನ್ನ ಹಣಿಯಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಹೋಗಬೇಕು. ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವದ ಉಳಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಖಂಡಿತ ಇರುತ್ತೆ. ಇಂಡಿಯಾ ಬ್ಲಾಕ್ನ 28 ಪಕ್ಷಗಳು ಒಟ್ಟಾಗಿ ಕೇಜ್ರಿವಾಲ್ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಯಾವ ಪಕ್ಷನೂ ಹೊರಗಡೆ ಹೋಗ್ತಾ ಇಲ್ಲ, ಎಲ್ಲ ಪಕ್ಷಗಳು ಜೊತೆಲಿದ್ದಾರೆ. ಇದು BJPಯವರ ಒಂದು ಕುತಂತ್ರ. ಅವರು NDAನಲ್ಲಿ ಏನೇನು ಮಾಡಿದ್ರು ಅಲ್ಲಿಂದ ಆಚೆ ಬರ್ತಾ ಇದ್ದಾರೆ ಪಕ್ಷಗಳು. ನಮ್ಮಲ್ಲಿ ಏನು 28 ಇಂಡಿಯಾ ಬ್ಲಾಕ್ ಒಕ್ಕೂಟ ಆಗಿದ್ದಾರೆ, ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಏಕ ಉದ್ದೇಶ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಸರ್ವಾಧಿಕಾರ ಅಳಿಬೇಕು. ಈ ನಾಟಕಧಾರಿ ಯಾರು ಈ ಕರ್ನಾಟಕ ರಾಜಕಾರಣದಲ್ಲಿದ್ದರೆ ಅದು ಸುರೇಶ್ ಕುಮಾರ್. ಅವರು ಈ ಕಾನೂನು ಸಚಿವರಾಗಿ ಈ ರಾಜ್ಯವನ್ನು ಎಷ್ಟು ಕೆಳಮಟ್ಟಕ್ಕೆ ತಗೊಂಡವರು ಅಂತೇಳಿ ದೇಶ ಕಂಡಿದೆ. ಅವರು ಈ ನಾಟಕ ಬಿಟ್ಟು ವಾಸ್ತವ ನೆಲೆಗಟ್ಟಿನಲ್ಲಿ ಮಾತಾಡಲಿ. ಅವರು ಮಂತ್ರಿಗಿರಿ ಕಿತ್ತಾಕಿದ ಮೇಲೆ KPSCನಲ್ಲಿ ವಾಚ್ಮನ್ ಕೆಲಸ ಮಾಡ್ತಾ ಇದ್ರು. ಪಾಪ ಅದನ್ನ ಕಂಟಿನ್ಯೂಷನ್ ಇದೆ, ಅವಕಾಶ ಕೊಡ್ತೀವಿ ನಾವು. ನಮಗೆ ಸಂವಿಧಾನದ ಅರಿವಿದೆ, ಕಾನೂನಿನ ಅರಿವಿದೆ. ಚುನಾವಣೆಗೆ ಪಿಟಿಷನ್ ಕೊಡದೆ ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಸುರೇಶ್ ಕುಮಾರ್ ಅವರೇ ಉದ್ಯೋಗಕ್ಕೆ BJP ಕೂಲಿ ಕೊಡಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದನ್ನೇ ಅವ್ರಿಗೆ ಇದೇ ಒಂದು ಉದ್ಯೋಗ ಕೊಟ್ಟಿದ್ದಾರೆ BJP ಅವರು. ಆ ಉದ್ಯೋಗಕ್ಕೆ ಸುರೇಶ್ ಕುಮಾರ್ ಅವರಿಗೆ BJP ಪಾರ್ಟಿ ಕೂಲಿ ಕೊಡಲಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತೀನಿ.